ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ತುಂಬ ಜನ ಸ್ಕಿಪ್ ಮಾಡಿ ನೋಡ್ತಾ ಇದ್ದೀರ ಅಂತ ನಂಗೆ ಅನಿಸ್ತಾ ಇದೆ. ಸ್ಕಿಪ್ ಮಾಡಿ ನೋಡಬೇಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಸ್ಕಿಪ್ ಮಾಡಿ ನೋಡಿದ್ರೆ ನನಗೂ ಸಪೋರ್ಟ್ ಸಿಗಲ್ಲ, ನಿಮಗೂ ನೋಡ್ದಂಗೆ ಆಗಲ್ಲ. ಹಾಗಾಗಿ ಅಂತ ಇದ್ದೀನಿ, ಸ್ಕಿಪ್ ಮಾಡಬೇಡಿ. ಪೂರ್ತಿ ವಿಡಿಯೋ ನೋಡಿ. ನಂದು ಜಾಸ್ತಿ ಲಾಂಗ್ ಏನಿರಲ್ಲ, 8 ನಿಮಿಷದ್ದು 10 ನಿಮಿಷದ್ದು ಜಾಸ್ತಿ. ಏನಾದರೂ ವಿಶೇಷ ಇದ್ರೇ 15 ನಿಮಿಷದ್ದು ಈ ಥರ ಇರುತ್ತೆ. ಹಾಗಾಗಿ ಅಂತ ಇದ್ದೀನಿ, ಸ್ಕಿಪ್ ಮಾಡಿ ನೋಡಬೇಡಿ. ಅದೇ ಸೇಮ್ ಒಂದೇ ಥರ ನೋಡಿ. ಸ್ಕಿಪ್ ಮಾಡಿದ್ರೆ ಅರ್ಥ ಆಗಲ್ಲ ನಿಮಗೂ ಕೂಡ. ನಮ್ಮ ವಿಡಿಯೋದಲ್ಲಿ ಏನು ನಡೀತಾ ಇದೆ, ಏನು ವಿಶೇಷ ಇದೆ ಅಂತ ಅರ್ಥ ಆಗಲ್ಲ. ಹಾಗಾಗಿ ಕೇಳ್ಕೊತಾ ಇದ್ದೀನಿ, ಸ್ಕಿಪ್ ಮಾಡಬೇಡಿ. ಮತ್ತು ಇನ್ನೊಂದು ಹೇಳಬೇಕು ಫ್ರೆಂಡ್ಸ್, ನಾನು ಸಂಕ್ರಾಂತಿ ಹಬ್ಬದ್ದು ವಿಡಿಯೋ ಮಾಡ್ತಾಯಿದ್ದೀನಿ. ಏನು ಸಂಕ್ರಾಂತಿ ಹಬ್ಬ, ಇವ್ರು ಏನಂತ ಇದ್ದಾರೆ ಅಂತ ನೀವು ಅನ್ಕೋತಿರಬಹುದು. ಕೆಲವೊಬ್ಬರಿಗೆ ಗೊತ್ತಿರಲ್ಲ ಫ್ರೆಂಡ್ಸ್. ಇವಾಗ ಮಕ್ಕಳದೇ ತಗೊಳ್ಳಿ. ಇವಾಗ ಸಂಕ್ರಾಂತಿ ಹಬ್ಬದಲ್ಲಿ ಕಂಟಕಗಳು ಬರುತ್ತೆ, ಅವು ಗೊತ್ತಲ್ಲ ಫ್ರೆಂಡ್ಸ್ ನಿಮಗೆ. ಕಂಟಕಗಳು ಯಾವ ರೀತಿ ಇರುತ್ತೆ ಅಂತ ಒಂದು ಹೆಣ್ಮಗಳಿಗೆ, ಇವಾಗ ಸಪೋಸ್ ಎಲ್ಲ ಹೆಣ್ಮಕ್ಳಿಗೆ ತಿಳ್ಕೊಳ್ಳಿ. ಒಂದು ಗಂಡು ಪಾಪು, ಒಂದು ಹೆಣ್ಣು ಪಾಪು ಇರೋರಿಗೆ ಏನು ಬಂದಿದೆ ಈ ವರ್ಷ ಅಂದರೆ, ಹೋದ ವರ್ಷ 2 ಗಂಡು ಇದ್ದವ್ರ ಹತ್ರ, ಒಂದು ಗಂಡು ಪಾಪು ಒಂದು ಹೆಣ್ಣು ಪಾಪು ಇದ್ದವರಿಗೆ, 2 ಗಂಡ್ಸು ಮಕ್ಕಳು ಇದ್ದವರಿಗೆ ಅವ್ರ ಹತ್ರ ಎಲ್ಲ 1 ರೂಪಾಯಿ ತೊಗೊಂಡು 11 ಜನ ಹತ್ರ ತೊಗೊಳ್ಬೇಕಂತ ಬಂದಿತ್ತು ಹೋಗಿನ ವರ್ಷದಲ್ಲಿ. ಈ ವರ್ಷ ಏನಂತ ಬಂದಿದೆ ಅಂದರೆ, ಹನುಮಾನ್ಜಿ ಟೆಂಪಲ್ಗೆ ಹೋಗಿಬಿಟ್ಟು 1 ಡಜನ್ ಪೂಜೆ ಮಾಡಿಸಿ 1 ಡಜನ್ ಬಾಳೆಹಣ್ಣು ಹಂಚಬೇಕಂತೆ. ಮತ್ತು ಅಂದರೆ ಒಂದು ಗಂಡು ಪಾಪು ಹೆಣ್ಣು ಪಾಪು ಇರೋರು ಹನುಮಾನ್ಜಿ ಟೆಂಪಲ್ಗೆ ಹೋಗಿಬಿಟ್ಟು 1 ಡಜನ್ ಪೂಜೆ ಮಾಡಿಸಿ 1 ಡಜನ್ ಬಾಳೆಹಣ್ಣು ಬೇರೆಯವರಿಗೆ ಹಂಚಬೇಕಂತೆ. ಹಂಚ್ಬಿಟ್ಟು ಮತ್ತೆ ನೀವು ಇಷ್ಟ ಇದ್ದರೆ ಹೋಗಿ, ಇಲ್ಲಾಂದರೆ ಮನೆಗೆ ಬನ್ನಿ, ದೇವರು ಕಾಲು ಬಿದ್ದು ಮತ್ತೆ ಹಂಚ್ಕೊತ ಮನೆಗೆ ಬನ್ನಿ. ಮತ್ತು 2 ಗಂಡು ಮಕ್ಕಳು ಇದ್ದವರು, ಅಂದರೆ ಇವಾಗ ಓನ್ಲಿ 2 ಗಂಡ್ಸು ಮಕ್ಕಳು ಇರ್ತಾರಲ್ಲ, ಅವ್ರು ಏನು ಮಾಡಬೇಕು ಅಂದರೆ, ಇವಾಗ ತವ್ರ ಮನೆಗೆ ಹೋಗಿ ಹೋಗಿದ್ದ ದಿವಸ ಉಳಿದು ಮಾರನೇ ದಿವಸ ಬರುವಾಗ ಹೋಳಿಗೆ ಊಟ, ಮತ್ತು ಬರುವಾಗ ಸೀರೆ ಉಡಿಸ್ತಾರಲ್ಲ ತಾಯಿಯಂದರು, ಅಣ್ಣ ತಮ್ಮಂದಿರು, ಈ ಥರ ಸೀರೆ ಉಟ್ಕೊಂಡು ಒಂದು ರಾತ್ರಿ ಉಳಿದು ಬರಬೇಕಂತೆ. ಮತ್ತು ಯಾವ ಥರ ನಾನು ಸಂಕ್ರಾಂತಿ ಮಾಡ್ತೀನಿ, ಸ್ಟಾರ್ಟಿಂಗ್ ಏನು ಕಂಟಕ ಬಂದಿದೆ ಅಂತ ಅದು ಹೇಳಿದೆ. ಇವಾಗ ನಾನು ಯಾವ ರೀತಿ ಸಂಕ್ರಾಂತಿ ಮಾಡ್ತೀನಿ ಅಂದರೆ, ಕೇವಲ ಎಲ್ಲ ಕ್ಯಾಶುವಲ್ ಆಗಿ ಎಲ್ಲರೂ ಮಾಡೋ ಥರನೇ ಮಾಡ್ತೀನಿ. ಆದರೆ ನಾನು ಡಿಫ್ರೆಂಟಾಗಿ ಏನು ಮಾಡ್ತೀನಿ, ಸಂಕ್ರಾಂತಿ ಹಬ್ಬದಲ್ಲಿ ಸ್ಪೆಷಲ್ ಆಗಿ ಅಂದರೆ ಶೇಂಗಾ ಹೋಳಿಗೆ ಮತ್ತು ಕಡಲೆ ಹೋಳಿಗೆ ಇವೆರಡು ಮಾಡ್ತೀನಿ. ಮತ್ತು ಎಳ್ಳುಂಡೆ ವಿಶೇಷ ಮಾಡೋದು, ಮತ್ತು ಎಳ್ಳಿನ ಹಿಟ್ಟು ಹಚ್ಕೊಳ್ಳೋದು ಎಲ್ಲರೂ ಪ್ರತಿಯೊಬ್ಬರು ಮನೆಯಲ್ಲಿ ಮಾಡೋದೇ ಇರುತ್ತೆ. ಅಂದರೆ ನಾನು ಹೋದ ವರ್ಷ ನಾನು ಶೇರ್ ಮಾಡಿಲ್ಲ ಫ್ರೆಂಡ್ಸ್, ನಾನು ಯಾವ ರೀತಿ ಮಾಡ್ತೀನಿ ಅಂತ. ಇವಾಗ ಮುಂಚೆನೇ ಹೇಳ್ತಾ ಇದ್ದೀನಿ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವರು ತುಂಬ ಜನ ಬೇರೆ ಬೇರೆ ರೀತಿ ಮಾಡ್ತಾರೆ. ಅಂದರೆ ಕೆಲವೊಬ್ಬರು ಮನೆಯಲ್ಲಿ ಎಳ್ಳು ಹಚ್ಕೊಳ್ಳೋದೆ, ಕೆಲವೊಬ್ಬರು ಮನೆಯಲ್ಲಿ ಈ ಸಂಕ್ರಾಂತಿ ಹಬ್ಬದಲ್ಲಿ 100% ಎಳ್ಳಿನ ಹಿಟ್ಟೇನಿರುತ್ತೆ ಮೈಗೆ ಹಚ್ಕೊಳ್ಳೇಬೇಕು. ಅಂದರೆ ಇವಾಗ ಒಂದೊಂದು ವರ್ಷ ಹಚ್ಕೊಳ್ಳಲ್ಲ ಜನರು, ಕೇರ್ ಮಾಡಲ್ಲ ಫ್ರೆಂಡ್ಸ್. ಅಂದರೆ ಈ ಹಬ್ಬ ಬರೋದೇ ಎಳ್ಳಿನ ಹಬ್ಬ, ಎಳ್ಳು ಹಚ್ಕೊಂಡು ಹಬ್ಬ ಚೆನ್ನಾಗಿ ಆಚರಿಸ್ಬೇಕು ಅನ್ನೋದೇ ಇರುತ್ತೆ. ಆದರೆ ನಾನು ಮೊದಲು ಹೇಳಿರೋ ಥರ, ಮೊದಲು ಏನಂತ ಹೇಳಿದ್ದೀನಲ್ಲ, ಗಂಡು ಪಾಪು ಹೆಣ್ಣು ಪಾಪು ಇರೋರು ಹನುಮಂಜಿ ಟೆಂಪಲ್ಗೆ ಹೋಗಬೇಕು. ಮತ್ತು 2 ಗಂಡು ಮಕ್ಕಳು ಇರೋರು ತವ್ರ ಮನೆಗೆ ಹೋಗ್ಬಿಟ್ಟು ಒಂದು ರಾತ್ರಿ ಉಳಿದ್ಬಿಟ್ಟು ಮಾರನೇ ದಿವಸ ಒಂದು ಸೀರೆ ಉಟ್ಕೊಂಡು ಬರಬೇಕಂತೆ. ಇವೆರಡು ಕಂಟಕನೇ ಫ್ರೆಂಡ್ಸ್. ಮಾಡಲಿಲ್ಲ ಅಂದರೆ 100% ನಮ್ಮ ಮನೆಯಲ್ಲಿಂದ ಏನಾದರೂ ಜಗಳ, ಕಿರಿಕಿರಿ ಅನ್ನೋದು ಹಾಗೇ ಇರುತ್ತೆ ಫ್ರೆಂಡ್ಸ್. ಅದು ಈ ಥರ ನಿಯಮ ಬಂದಿದೆ ಫ್ರೆಂಡ್ಸ್. ಈ ವರ್ಷ ಸಂಕ್ರಾಂತಿ ಹಬ್ಬದಲ್ಲಿ ಈ ಥರ ಯಾರು ತಪ್ಪಿದ್ರೆ ಅವ್ರ ಮನೆಯಲ್ಲಿ 100% ಕಿರಿಕಿರಿ ಅಂದರೆ ಜಗಳ ಎನಿ ಟೈಮ್ ಆಗ್ತಾ ಇರುತ್ತೆ ಅಂತೆ. ತುಂಬ ಜನರು ಅಂತ ಇದ್ದಾರೆ. ಹಾಗೆ ಇಲ್ಲಿ ಒಬ್ಬರು ಟೆಂಪಲಲ್ಲಿ ಕೂಡ ಹೋದರೆ ಈ ಥರ ಹೇಳಿದ್ದಾರೆ. ಗೊತ್ತಿಲ್ಲದವರು ಮಾಡಿ ಫ್ರೆಂಡ್ಸ್. ತವ್ರ ಮನೆಗೆ ಹೋಗ್ಲಿಕ್ಕೆ ಆಗಿಲ್ಲ ಅಂದರೆ ಅಣ್ಣನ ಮನೆಗೆ ಅಥವಾ ತಮ್ಮನ ಮನೆಗೆ ಅಥವಾ ಹೋಗಿ ಒಂದು ರಾತ್ರಿ ಉಳಿದು ಸೀರೆ ಉಟ್ಕೊಂಡು ಬಂದ್ರೂ ನಡೆಯುತ್ತೆ. ಒಂದು ಗಂಡು ಪಾಪು ಹೆಣ್ಣು ಪಾಪು ಇರೋರು ಹನುಮಂಜಿ ಟೆಂಪಲ್ಗೆ ಹೋಗ್ಬಿಟ್ಟು ಒಂದು ಪೂಜೆ ಮಾಡಿಸಿ ಒಂದು ಟೆಂಗ್ ಹೊಡೆದ್ಬಿಟ್ಟು ಕಾಲು ಬಿದ್ದುಬಿಟ್ಟು ಬರ್ತಾ ಜನರಿಗೆ ಬಾಳೆಹಣ್ಣು ಹಂಚಿಬಿಟ್ಟು ಮನೆಗೆ ಬರಬೇಕು ಅಷ್ಟೇ. ಮತ್ತು ನಾನು ಯಾವ ರೀತಿ ಆಚರಿಸ್ತೀನಿ ಅಂತ ನಿಮಗೆ ಹಬ್ಬದಲ್ಲೇ ಹೇಳ್ತೀನಿ. ಇವಾಗ ಸುಮ್ಮನೆ ಡೆಮೋ ಅಂದರೆ ಯಾವ ರೀತಿ ಮಾಡ್ತೀನಿ, ಶೇಂಗಾ ಹೋಳಿಗೆ ಆಗಲಿ, ಮತ್ತು ನಾನು ಏನೇನು ಮಾಡ್ತೀನಿ, ಪೂಜೆ ಆಗಲಿ ಏನಾಗಲಿ, ಇದೆಲ್ಲ ನಾನು ಶೇರ್ ಮಾಡೋದು ಗ್ಯಾರಂಟಿ. ಇವೆರಡು ಮಾತ್ರ ವಿಶೇಷವಾದ, ನಿಮಗೆ ತಿಳಿಸ್ಬೇಕು, ಗೊತ್ತಿಲ್ಲದವರಿಗೆ ಸ್ವಲ್ಪ ಯೂಸ್ ಆಗಬಹುದು ಅಲ್ವಾ ಅಂತ ವಿಡಿಯೋ ಮಾಡಿದ್ದೀನಿ ಅಷ್ಟೇ, ಬಿಟ್ಟರೆ ಏನೂ ಇಲ್ಲ. ಹಬ್ಬದಲ್ಲಿ ವಿಶೇಷ ನಾನು ಹಬ್ಬದಲ್ಲೇ ವಿಡಿಯೋ ಮಾಡ್ತೀನಿ. ಮೊದಲೇ ಹೇಳಿದ್ರೆ ಚೆನ್ನಾಗಿ ಅನಿಸಲ್ಲ ಫ್ರೆಂಡ್ಸ್. ಹಾಗಾಗಿ 2 ವಿಷಯಗಳು ಹೇಳೋಣ ಅಂತ ವಿಡಿಯೋ ಮಾಡಿದ್ದೀನಿ.
ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು, ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಫ್ರೆಂಡ್ಸ್. ಬಾಯ್ ಎಲ್ಲರಿಗೂ. ಮತ್ತು ಹಬ್ಬದಲ್ಲಿ ಮತ್ತೆ ವಿಡಿಯೋ ಮಾಡ್ತಾನೆ ಇರ್ತೀನಿ, ಇವಾಗ ಕಂಟಿನ್ಯೂ ಆಗಿ ಬ್ಲಾಗ್ ಬರ್ತಾನೆ ಇರುತ್ತೆ. ಹಾಗೆ ನನ್ನ ರೀಲ್ಸ್ ನೋಡಿ ಸಪೋರ್ಟ್ ಮಾಡ್ತಾಯಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಹಾಗೆ ಮತ್ತು ನನ್ನ ಲೈವ್ ನಡೆಯುವಾಗ ಕೂಡ ಬಂದು ಸಪೋರ್ಟ್ ಮಾಡ್ತಾಯಿದ್ದೀರಾ. ನಿಮ್ಮ ಈ ಸಪೋರ್ಟು ನನಗೆ ಮರಿಲಿಕ್ಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ, ಥ್ಯಾಂಕ್ ಯು ಸೋ ಮಚ್. ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ, ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಚಾನಲ್ ಇದ್ದರೆ ನಾನು ಸಪೋರ್ಟ್ ಮಾಡ್ತೀನಿ, ಇಲ್ಲದವರಿಗೆ ಈ ಥರ ಕೃತಜ್ಞತೆ ಹೇಳ್ತೀನಿ ಅಷ್ಟೇ. ಓಕೆ ಫ್ರೆಂಡ್ಸ್, ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಹಾಗೆ ಯಾವ ರೀತಿ ಬ್ಲಾಗ್ ಮಾಡಬೇಕು ಅಂತ ಕೂಡ ನೀವು ನನಗೆ ತಿಳಿಸಿ ಸ್ವಲ್ಪ ಸಜೆಷನ್ ಕೊಟ್ಟರೆ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಏನಕ್ಕಂದರೆ ಇಷ್ಟು ದಿವಸ ವಿಡಿಯೋ ಮಾಡಿಲ್ವಲ್ಲ, ನಾನು ಇವಾಗೇ ಮಾಡ್ತಾಯಿದ್ದೀನಿ. ಹಾಗಾಗಿ ನಿಮ್ಮ ಅನಿಸಿಕೆ ಕೂಡ ನನಗೆ ಬೇಕು, ಹಾಗಾಗಿ ಕೇಳ್ಕೊತಾ ಇದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಮತ್ತು ಯಾವ ರೀತಿ ಮುಂದೆ ಮಾಡಬೇಕು ಅನ್ನೋದು ಕೂಡ ನನಗೆ ತಿಳಿಸಿ. ಓಕೆನಾ ಫ್ರೆಂಡ್ಸ್? ಮತ್ತು ಈ ವಿಶೇಷವಾದ ಮಾತುಗಳನ್ನು ಯಾರು ಮೀರಬೇಡಿ ಫ್ರೆಂಡ್ಸ್. ಹೋಗ್ಲಿಕ್ಕಾಗಿಲ್ಲ ಅಂದರೆ ಏನಾದರೂ ಮಾಡಿ ಆದರೆ ಹೋಗಿ, ಆದರೆ ನೋಡಿ ಮಾಡಲಿಲ್ಲ ಅಂದರೆ ಮನೆಯಲ್ಲಿ ಕಂಟಕ ಅನ್ನೋದು ತಪ್ಪಲ್ಲ. ಇಷ್ಟೇ ಹೇಳೋದಿತ್ತು, ಹೇಳಿದೆ. ಮತ್ತು ಓಕೆ ಫ್ರೆಂಡ್ಸ್, ನಾನು ಕೂಡ ಸಂಕ್ರಾಂತಿಗೋಸ್ಕರ ಹನುಮಾನ್ಜಿ ಟೆಂಪಲ್ಗೆ ನಾನು ಹೋಗ್ತಾ ಇದ್ದೀನಿ. ಅಲ್ಲಿಂದ ವಿಡಿಯೋ ಎಲ್ಲ ಶೇರ್ ಮಾಡ್ತೀನಿ, ಅಲ್ಲಿ ಏನೇನು ನಡೆಯುತ್ತೆ ಶೇರ್ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ಹೋಗೋಣ. ಅಮೃತತೋಪಸ್ತರಣಮಸಿ ಸ್ವಹ ಓಂ ಪ್ರಾಣಾಯ ಸ್ವಹ ಓಂ ಅಪಾನಾಯ ಸ್ವಹ ಓಂ ವ್ಯಾನಾಯ ಸ್ವಹ ಓಂ ಉದಾನಾಯ ಸ್ವಹ ಓಂ ಸಮಾನಾಯ ಸ್ವಹ ಮಧ್ಯೆ ಮಧ್ಯೆ ಪಾನೀಯಂ ಸಮರ್ಪಯಾಮಿ. ಅಮೃತಾಪಿಧಾನಂ ಸುತ್ತರಾಪೋಷಂ ಸಮರ್ಪಯಾಮಿ. ಹಸ್ತವೃಕ್ಷಾಳೆ ಪಾದವೃಕ್ಷಾಳೆ ಶುದ್ಧ ಆಚಮನೀಯಂ ಸಮರ್ಪಯಾಮಿ. ಏವಂ ಗುಣವಿಶೇಷಮಧಿಷ್ಠಾಯಾಂ ಶುಭತಿಥೌ ಶ್ರೀಮಾನ್ ಗೋತ್ರಾಂಗಾನಾಂ ಕ್ಷೇಮಸ್ಥೈರ್ಯ ಧೈರ್ಯ ವಿಜಯಾಭಯಾಯು ಆರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ ಧರ್ಮಾರ್ಥಕಾಮಮೋಕ್ಷೇತ್ರವಿಧ ಫಲಪುರುಷಾರ್ಥಸಿದ್ಧ್ಯರ್ಥಂ ಶ್ರೀ ವೀರಾಂಜನೇಯ ಸ್ವಾಮಿ ಉದ್ದಿಶ್ಯ ಶ್ರೀ ವೀರಾಂಜನೇಯ ಸ್ವಾಮಿ ಪ್ರೀತ್ಯರ್ಥಂ ಧ್ಯಾನ ಆವಾಹನಾದಿ ಷೋಡಶೋಪಚಾರ ಪೂಜಾರ್ಥಂ ನಮಸ್ಕಾರಾನ್ ಸಮರ್ಪಯಾಮಿ. ನೀರಾಜನಂ ಗೃಹಣತ್ವಂ ಪಂಚವರ್ತಿ ಸಮನ್ವಿತಂ ತೇಜಾವಯಂ ದತ್ತಂ ಗೃಹಣತ್ವಂ ವೀರಹನುಮಾನ್ ಆಂಜನೇಯಂ ಮಹಾವೀರಂ ಬ್ರಹ್ಮ ವಿಷ್ಣು ಶಿವಾತ್ಮಿಕಂ ಬಾಲಾರ್ಕ ಸದೃಶಾಭಾವಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಓಂ ಶ್ರೀ ವೀರಾಂಜನೇಯ ಸ್ವಾಮಿಯೇ ನಮಃ. ಶ್ರೀ ಸೀತಾರಾಮಚಂದ್ರ ಸ್ವಾಮಿ ದೇವತಾಭ್ಯೋ ನಮಃ. ಶುದ್ಧಾಚಮನೀಯಾರ್ಧಂ ನಮಸ್ಕಾರಾನ್ ಸಮರ್ಪಯಾಮಿ. ನೋಡಿ ಫ್ರೆಂಡ್ಸ್, ಪೂಜೆ ಯಾವ ರೀತಿ ನಡೆಯುತ್ತಂತ ಹನುಮಾನ್ಜಿ ಟೆಂಪಲ್ ಬಂದಾದಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಬಂದರು. ಅವರು ಬಂದಾದಮೇಲೆ ನಾನು ಪೂಜೆ ಮಾಡಿಸಿದೆ. ಪೂಜೆ ಮಾಡಿಸಾದ್ಮೇಲೆ ಎಲ್ಲರದ್ದು ಸ್ವಲ್ಪ ಇವಾಗ ಒಂದು ಟೆಂಪಲ್ಗೆ ಬಂದರೆ ಒಂದು ಸ್ವಲ್ಪ ಕೂಡಬೇಕಲ್ಲ ಫ್ರೆಂಡ್ಸ್, ಇಲ್ಲಾಂದರೆ ಪೂಜೆ ಆದಮೇಲೆ ಹೋಗಬಾರ್ದು ಅಂತಾರಲ್ಲ. ಹಾಗಾಗಿ ನಿಮಗೆ ಟೆಂಪಲ್ ತೋರಿಸೋಣ ಅಂದ್ಬಿಟ್ಟು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಅಲ್ಲಿಂದು ಯಾವ ರೀತಿ ಟೆಂಪಲ್ ಇದೆ ಅಂತ ನೀವು ಈ ವಿಡಿಯೋದಲ್ಲಿ ನೋಡಬಹುದು. ಎಲ್ಲ ಕಡೆ ನೋಡಿ, ಇನ್ನೂ ಒಬ್ಬೊಬ್ಬರು ಹೆಣ್ಮಕ್ಳು ಬರ್ತಾನೆ ಇದ್ದಾರೆ. ತುಂಬ ದೊಡ್ಡ ಟೆಂಪಲ್ ಫ್ರೆಂಡ್ಸ್ ಇದು ಹನುಮಾನ್ಜಿ ಟೆಂಪಲು. ನಾನು ಅದೇ ಜಾಸ್ತಿ ಇಲ್ಲೇ ಬರೋದು. ಟೋಟಲಾಗಿ 4 ಇದ್ದಾವೆ, 4 ಇದೆ ದೊಡ್ಡದು. ಹಾಗಾಗಿ ಇಲ್ಲಿ ಬಂದಿದ್ದೀನಿ. ನೋಡಿ ದೂರಿಂದ ನೋಡಿ ಇನ್ನೂ ಹೆಣ್ಮಕ್ಳು ಬರ್ತಾನೆ ಇದ್ದಾರೆ. ನಾನು ಬಂದಿರೋದು ಸಂಜೆ 7 ಗಂಟೆಗೆ ಫ್ರೆಂಡ್ಸ್. ಪೂಜೆ ಆದಮೇಲೆ ಗುರುಗಳು ಈ ಥರ ಕೊಟ್ಟಿದ್ದಾರೆ ನೋಡಿ, ಹೂವು ಮತ್ತು ಬಾಳೆಹಣ್ಣು ಮತ್ತು ಕೊಬ್ಬರಿಕಾಯಿ ಕೊಟ್ಟಿದ್ದಾರೆ. ಇವಾಗ ಎಲ್ಲ ಕಡೆ ಸುತ್ತಾಡಿ ನಿಮಗೆ ವಿಡಿಯೋದಲ್ಲಿ ನಾನು ಟೆಂಪಲ್ ತೋರಿಸ್ತಾ ಇದ್ದೀನಿ. ತುಂಬ ಜನರು ಇನ್ನೂ ಹಿಂದೆ ಉಳ್ಕೊಂಡಿದ್ದಾರೆ, ತುಂಬ ಜನ ಮಾಡೋರು ಇದ್ದಾರೆ ಫ್ರೆಂಡ್ಸ್. ಇನ್ನೂ ಸಂಕ್ರಾಂತಿ ಹಬ್ಬ ಇನ್ನೂ ಮುಂದೆ ಇದೆ ಅಲ್ವಾ, ಇನ್ನೊಂದು 3-4 ದಿವಸ ಇದೆ ಅಲ್ವಾ. ನಾನು ಕೂಡ ಸ್ವಲ್ಪ ಈ ಟೆಂಪಲ್ ನೀವು ನೋಡಲಿಕ್ಕಿಲ್ಲ ನನಗನ್ಸೋ ಪ್ರಕಾರ. ನಾನು ಮೊದಲು ಕೂಡ ನಾನು ಈ ಟೆಂಪಲ್ಗೆ ಹೋಗಿ ವಿಡಿಯೋ ಹಾಕಿದ್ದೀನಿ, ಆದರೆ ನನಗನ್ಸೋ ಪ್ರಕಾರ ನೀವು ನೋಡಲಿಲ್ಲ. ಅದಕ್ಕೆ ಅದು ಜಾಸ್ತಿ ವ್ಯೂಸ್ ಏನು ಬಂದಿಲ್ಲ. ಅದಕ್ಕೆ ಇವಾಗ ಪೂರ್ತಿಯಾಗಿ ಟೆಂಪಲ್ ಯಾವ ರೀತಿ ಇದೆ ಅಂತ ನಾನು ಪೂರ್ತಿಯಾಗಿ ತೋರಿಸ್ತೀನಿ ನೋಡಿ. ಹಾಗೆ ಪ್ರತಿಯೊಬ್ಬರು ಮಾಡಲೇಬೇಕಾದ ಈ ಸಂಕ್ರಾಂತಿಯಲ್ಲಿ ಒಂದು ಗಂಡು ಪಾಪು ಹೆಣ್ಣು ಪಾಪು ಇದ್ದವರು ಮಾಡಲೇಬೇಕು ಫ್ರೆಂಡ್ಸ್. ಇಲ್ಲಾಂದರೆ ಈ ಸಂಕ್ರಾಂತಿ ಹಬ್ಬದಲ್ಲಿ ಅದು ಏನು ನಡೆಯೋದು ಅದೇ ನಡೆಯುತ್ತೆ ಫ್ರೆಂಡ್ಸ್. ಈ ಥರ ಮಾಡಲಿಲ್ಲ ಅಂದರೆ
ಟೆಂಪಲಲ್ಲಿ ನೋಡಿ ಈ ಥರ ಹನುಮಂಜಿಗೆ ಎಷ್ಟು ಸೂಪರಾಗಿ ನಿಂದ್ರಿಸಿದ್ದಾರೆ ಸ್ಟ್ಯಾಚು ನೋಡಿ ಎಷ್ಟು ಚೆಂದ ಇದೆ. ನಮಗೆ ಹೋದರೆ ಸ್ವಲ್ಪ ತುಂಬ ಅಂದರೆ ತುಂಬ ಭಾಳ ಚೆನ್ನಾಗಿ ಅನಿಸ್ತು ಫ್ರೆಂಡ್ಸು. ಅಲ್ಲಿ ಹೋದ್ಮೇಲೆ ಒಂದು ಸ್ವಲ್ಪ 5 ನಿಮಿಷ 10 ನಿಮಿಷ ಕೂಡಬೇಕು ಅಂತ ಹೇಳ್ತಾರಲ್ಲ, ನಮಗೆ ಹೋಗಲಿಕ್ಕೆ ಮನಸ್ಸಾಗಿಲ್ಲ ಅಲ್ಲಿಂದ. ಅಷ್ಟು ಚೆನ್ನಾಗಿ ಯಾರೂ ಇಲ್ಲ, ಅಷ್ಟು ಜನ ಪಬ್ಲಿಕ್ ಇಲ್ಲ ಆ ಥರ ಟೆಂಪಲ್ಲು. ಇಲ್ಲಾಂದರೆ ಜಾಸ್ತಿ ಪಬ್ಲಿಕ್ ಇರ್ತಾರೆ ಫ್ರೆಂಡ್ಸ್. ಪ್ರಶಾಂತವಾಗಿ ಚೆನ್ನಾಗಿತ್ತು. ಹಾಗಾಗಿ ನಾವು ಸ್ವಲ್ಪ ನಿಮಗೂ ವಿಡಿಯೋದಲ್ಲಿ ಟೆಂಪಲ್ ನೀವು ನೋಡ್ದಂಗೆ ಆಗುತ್ತೆ. ಪ್ರತಿಯೊಂದು ವಿಡಿಯೋದಲ್ಲಿ ಪ್ರತಿಯೊಂದು ಟೆಂಪಲಲ್ಲಿ ಏನೇನಿದೆ ಅದೆಲ್ಲ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ, ಅಂದರೆ ಶೇರ್ ಮಾಡಿದ್ದೀನಿ. ನೋಡಿ ಸಪೋರ್ಟ್ ಮಾಡಿ. ಎಷ್ಟು ಚೆಂದ ಕಾಣಿಸ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ನೈಟು 7 ಗಂಟೆಗೆ ಹೋಗಿರೋದು. ನಾನು ವಿಡಿಯೋ ಮಾಡಿ ಒಂದು ಸ್ವಲ್ಪ ಬಿಟ್ಟು ರೆಡಿ ಆಗಿಬಿಟ್ಟು ನಾನು ಹಸ್ಬೆಂಡ್ ಎಲ್ಲ ಬಂದಾದಮೇಲೆ ಹಸ್ಬೆಂಡ್ಗೆ ಮನೆಗೆ ಕೂಡಿಸಿ ಇವಾಗ ನಾನು ಮತ್ತು ಮಕ್ಕಳು 3 ಜನ ಬಂದಿದ್ವಿ. ಅಲ್ಲಿ ನಮಗೆ ಸ್ವಾಮೀಜಿಗಳ ಕೂಡ ಸಿಕ್ತರು. ಪೂಜೆ ಚೆನ್ನಾಗೇ ನಡೀತು, ಖುಷಿ ಆಯಿತು. ಅವ್ರ ಮಗ ನೋಡಿ ಫ್ರೆಂಡ್ಸ್, ಮಗ ನೋಡ್ತಾ ಇದ್ದಾರೆ ಏನು ಇವರು ವಿಡಿಯೋ ತೆಕ್ಕೋತಾ ಇದ್ದಾರೆ ಅಂತ. ಈ ಕಡೆ ಬಂದುಬಿಟ್ಟು ಚಿಕ್ಕ ದೇವ್ರುಗಳಿದ್ದಾರೆ ಫ್ರೆಂಡ್ಸ್. ಈ ಕಡೆ ಅದು ಡೋರು ಲಾಕ್ ಇದೆ, ಹಾಗಾಗಿ ನಾನು ಅಷ್ಟು ಹೋಗಿಲ್ಲ ಆ ಕಡೆ ಬಂದುಬಿಟ್ಟು ಅಲ್ಲಿ ನಾವು ಪೂಜೆ ಮಾಡಿಸಿದ್ದೀವಲ್ಲ ಅಲ್ಲಿ ಹನುಮಾನ್ಜಿಗೆ, ಅಲ್ಲಿ ಅವ್ರದ್ದು ಮೂರ್ತಿ ಇದೆ. ಈ ಕಡೆ ಬಂದವರು ತುಳಸಿದು ಗಿಡ ನೋಡಿ ಫ್ರೆಂಡ್ಸ್, ತುಳಸಿ ಮಾತಾ ತಾಯಿ ಇದ್ದಾರೆ ಅಲ್ಲಿ. ಈ ಕಡೆ ನೋಡಿ, ಈ ಕಡೆ ಎಲ್ಲ ಎಷ್ಟು ಪ್ಲೇಸ್ ಎಷ್ಟು ಸೂಪರಾಗಿದೆ ನೋಡಿ ಫ್ರೆಂಡ್ಸ್. ಯಾರು ಜಾಸ್ತಿ ಇರಲಿಲ್ಲ. ಅಂಥ ಪ್ಲೇಸಲ್ಲಿ ನನಗೆ ಅಂದರೆ ದೇವರ ಟೆಂಪಲಲ್ಲಿ ಪಬ್ಲಿಕ್ ಪ್ರತಿಯೊಂದು ಟೆಂಪಲಿಗೆ ಇದ್ದೇ ಇರ್ತಾರೆ ಫ್ರೆಂಡ್ಸ್. ಇವತ್ತು ಪಬ್ಲಿಕ್ ಜಾಸ್ತಿ ಇಲ್ಲ, ಹಾಗಾಗಿ ಮಕ್ಕಳು ಕೂಡ ಎಂಜಾಯ್ ಮಾಡಿದ್ರು ಫ್ರೆಂಡ್ಸ್. ಸ್ವಲ್ಪ ಚೆನ್ನಾಗಿ ಸುತ್ತಾಡಿದ್ರು. ಅವರು ಸ್ವಾಮೀಜಿ ಕೂಡ ಬಂದು ಬಿಟ್ಟು ಮಾತಾಡ್ತಾಯಿದ್ರು ಫ್ರೆಂಡ್ಸ್ ನಮ್ಮ ಜೊತೆ. ಅಂದರೆ ನಾವು ಫಸ್ಟ್ ಬಾರ್ ಹೋಗಿದ್ದೀವಲ್ಲ, ಅಂದರೆ ತುಂಬ ದಿವಸ ಆದಮೇಲೆ ಹೋಗಿದ್ವಿ. ಹಾಗಾಗಿ ಎಲ್ಲಿದ್ದೀರಾ ಹಾಗೆ ಕೇಳ್ತಾಯಿದ್ರು. ಹಾಗಾಗಿ ಮಾತಾಡಿದ್ವಿ. ಸ್ವಲ್ಪ ಕೂಡಬೇಕು ಅಂದರೆ ಎಲ್ಲ ಸುತ್ತಾಡಿಬಿಟ್ಟು ಇವಾಗ ಕೂತಿದ್ವಿ. ನನ್ನ ಮಗಳು ವಿಡಿಯೋ ಮಾಡ್ತಾಯಿದ್ದಾಳೆ ನೋಡಿ, ನಿಮಗೂ ತೋರಿಸ್ಲಿಕ್ಕೋಸ್ಕರ. ಅಲ್ಲಿ ಗಣೇಶನ ಮೂರ್ತಿ ಇದೆ ಫ್ರೆಂಡ್ಸ್, ಅಂದರೆ ಗಣೇಶನದು ಸ್ಟ್ಯಾಚು ಇದೆ. ಅವಳಿಗೆ ತುಂಬ ಇಷ್ಟ. ಈ ಟೆಂಪಲ್ಗೆ ಹೋದರೆ ಅದೇ ಪ್ಲೇಸಿಗೆ ಹೋಗ್ತಾಳೆ ಅವಳು ಹಾಗಾಗಿ ವೀಡಿಯೋ ಮಾಡ್ತಾಯಿದ್ದಾಳೆ ನೋಡಿ. ಅವಳೇ ನಾನು ಕೂತಿದ್ದೀನಿ, ನಾನು ಆಲ್ರೆಡಿ ವೀಡಿಯೋ ಮಾಡಿ ಕೂತಿದ್ದೀನಿ, ಅವಳು ವೀಡಿಯೋ ಮತ್ತೊಮ್ಮೆ ಮಾಡ್ತಾಯಿದ್ದಾಳೆ. ಅದು ಕೂಡ ಅದಕ್ಕೆ ನಾನು ಅವಳು ಮಾಡಿರೋದು ಎಫೆಕ್ಟ್ಗೆ ನೀವು ನೋಡಬೇಕಲ್ಲ, ಹಾಗಾಗಿ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಮೂರ್ತಿ ಹನುಮಾನ್ಜಿ ಟೆಂಪಲ್ ಎಷ್ಟು ಚೆನ್ನಾಗಿದೆ ನೋಡಿ. ಅಲ್ಲಿ ಹೋದರೆ ಬರಬೇಕಂತ ಅನ್ಸಲ್ಲ ಫ್ರೆಂಡ್ಸ್, ಅಷ್ಟು ಸೂಪರು. ಸಂಕ್ರಾಂತಿ ಹಬ್ಬದಲ್ಲಿ ಪ್ರಶಾಂತವಾದ ಪೂಜೆ ಚೆನ್ನಾಗಿ ಸೂಪರ್ ಆಯಿತು ಫ್ರೆಂಡ್ಸ್. ನಿಜವಾಗ್ಲೂ ಹೋದಾದ್ಮೇಲೆ ಮಗಳು ಇಬ್ಬರು ಖುಷಿಯಾದರು. ನಾನು ಕೂಡ ಸ್ವಲ್ಪ ಬಂದಿದ್ದಕ್ಕೂ ಸಾರ್ಥಕ ಆಯ್ತಲ್ಲ ಅಂದ್ಬಿಟ್ಟು ಇವಾಗ ಎದ್ದು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಏನಕ್ಕಂದರೆ ಈ ಕಡೆಯಿಂದ ನೋಡಿ ಫ್ರೆಂಡ್ಸ್, ಕತ್ಲೆ ಇದೆ ಅಲ್ವಾ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅನ್ಕೋತೀನಿ ನಾನು. ಈ ಕಡೆಯಿಂದ